ಹರೇ ಕೃಷ್ಣ. ಕ್ರೋಧಿ ನಾಮ ಸಂವತ್ಸರ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ವಿಜಯ ಏಕಾದಶಿ ಫೆಬ್ರವರಿ 24 ಸೋಮವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಆಚರಿಸಿದರೆ ಸರ್ವ ವಿಧದಲ್ಲೂ ಜಯ ಲಭಿಸುತ್ತದೆ. ವಿಜಯ ತಂದುಕೊಡುವಂತಹ ಈ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದೆ ಬ್ರಹ್ಮದೇವರು ನಾರದರಿಗೆ ತಿಳಿಸಿದ ಕಥೆಯನ್ನು ಕೃಷ್ಣನು ಧರ್ಮರಾಜನಿಗೆ ಹೇಳಿದನು. ಶ್ರೀರಾಮಚಂದ್ರ ಪಿತೃಪಕ್ಷ ಪರಿಪಾಲಕನಾಗಿ ದಂಡಕಾರಣ್ಯವನ್ನು ಸೇರಿದ. ಪಂಚವಟಿಯಲ್ಲಿ ನೆಲೆಸಿದ. ರಾವಣ ಪಂಚವಟಿಯಿಂದ ಸೀತೆಯನ್ನು ಅಪಹರಿಸಿಕೊಂಡು ಹೋದ. ಆಗ ಶ್ರೀರಾಮಚಂದ್ರ ಸೀತೆಯನ್ನು ಹುಡುಕುತ್ತಾ ಜಟಾಯುವಿನ ಮಾತಿನಂತೆ ಸುಗ್ರೀವನೊಂದಿಗೆ ಸ್ನೇಹ ಮಾಡಿಕೊಂಡ. ಸೀತೆಯನ್ನು ಹುಡುಕಲು 4 ದಿಕ್ಕಿಗೂ ವಾನರರನ್ನು ಕಳುಹಿಸಿದರು. ಆಗ ಹನುಮಂತ ದಕ್ಷಿಣ ದಿಕ್ಕಿಗೆ ಹೋದ. ಅಲ್ಲಿ ಸೀತೆಯನ್ನು ಕಂಡು ಮಾತಾಡಿ ಬಂದು ರಾಮಚಂದ್ರನಿಗೆ ತಿಳಿಸಿದ. ಶ್ರೀರಾಮಚಂದ್ರ ವಾನರ ಸೈನ್ಯವನ್ನು ಕಟ್ಟಿಕೊಂಡು ಲಕ್ಷ್ಮಣನ ಸಮೇತ ಸಮುದ್ರ ತೀರ ಸೇರಿದ. ಆಗ ಭಗದಲಭ್ಯ ಮುನಿಗಳು ಶ್ರೀರಾಮಚಂದ್ರನಿಗೆ ಸಮುದ್ರವನ್ನು ದಾಟುವ ಮೊದಲು ಮಾಘ ಮಾಸದ ವಿಜಯ ಏಕಾದಶಿಯನ್ನು ನಾರಾಯಣನ ಪ್ರೀತಿಗಾಗಿ ಆಚರಿಸು. ಆಗ ನಿನಗೆ ವಿಜಯ ದೊರೆಯುತ್ತದೆ ಎಂದು ಹೇಳಿದರು. ಅದೇ ರೀತಿ ಶ್ರೀರಾಮಚಂದ್ರನು ರಾವಣನ ವಧೆ ಮಾಡಿ ಸೀತಾದೇವಿಯನ್ನು ಮರಳಿ ಪಡೆಯಲು ಈ ವಿಜಯ ಏಕಾದಶಿ ವ್ರತವನ್ನು ಆಚರಿಸಿ ಅನಂತರ ಶ್ರೀಲಂಕಾ ಪಟ್ಟಣಕ್ಕೆ ಸೇತುವೆ ನಿರ್ಮಿಸಿ ರಾವಣನೊಡನೆ ಯುದ್ಧ ಮಾಡಿ ವಿಜಯಿಯಾಗಿ ಸೀತೆಯನ್ನು ಕರೆತಂದನೆಂದು ರಾಮಾಯಣದಲ್ಲಿ ಉಲ್ಲೇಖವಿದೆ. ಇಂತಹ ಈ ವಿಜಯ ಏಕಾದಶಿಯ ಕಥೆ ಕೇಳಿದರೆ ನಮ್ಮ ಪಾಪ ಪರಿಹಾರವಾಗುತ್ತದೆ ಮತ್ತು ವಾಜಪೇಯಿ ಯಾಗ ಮಾಡಿದ ಫಲ ದೊರೆಯುತ್ತದೆ. ಫೆಬ್ರವರಿ 23 ಭಾನುವಾರ ದಶಮಿ ಆಚರಣೆ. ಅಂದು ಉಪ್ಪತ್ತು ಭೋಜನ. ಫೆಬ್ರವರಿ 24 ಸೋಮವಾರ ಏಕಾದಶಿ ಪೂರ್ಣ ಉಪವಾಸ. ಫೆಬ್ರವರಿ 25 ಮಂಗಳವಾರ ದ್ವಾದಶಿಯಂದು ಬೆಳಗ್ಗೆ ಸೂರ್ಯೋದಯವಾದ ನಂತರ 6:55 ನಂತರ ವ್ರತಾಂಗ ಭೋಜನ ಮಾಡಿ ಈ ಏಕಾದಶಿಯನ್ನು ಗೋವಿಂದ ರೂಪಿ ಭಗವಂತನಿಗೆ ಅರ್ಪಿಸಬೇಕು. ಧನ್ಯವಾದಗಳು.